ಓಂ ಶಾಂತಿ. ಇಂದಿನ ದಿನಾಂಕ 11/8/2024. ಪ್ರಾರ್ಥ ಮುರಳಿ ಅವ್ಯಕ್ತ ಬಾಪ್ದಾದ ರಿವೈಸ್ 4/2/2001 ಮಧುಬನ. ಸಮಯ ಪ್ರಮಾಣ ಸ್ವರಾಜ್ಯ ಅಧಿಕಾರಿಯಾಗಿ ಸರ್ವ ಆತ್ಮಿಕ ಸಾಧನಗಳನ್ನು ತೀವ್ರಗತಿಯಿಂದ ಕಾರ್ಯದಲ್ಲಿ ತೊಡಗಿಸಿ. ಇಂದು ಬಾಪ್ದಾದಾರವರು ವಿಶ್ವದ ಸರ್ವ ಕಡೆಯ ತಮ್ಮ ಸ್ವರಾಜ್ಯ ಅಧಿಕಾರಿ ಮಕ್ಕಳ ರಾಜ್ಯ ಸಭೆಯನ್ನು ನೋಡುತ್ತಿದ್ದರು. ಪ್ರತಿಯೊಬ್ಬರು ಸ್ವರಾಜ್ಯ ಅಧಿಕಾರಿ, ಪವಿತ್ರತೆಯ ಬೆಳಕಿನ ಕಿರೀಟಧಾರಿ, ಅಧಿಕಾರದ ಸ್ಮೃತಿಯ ತಿಲಕಧಾರಿ, ತಮ್ಮ ತಮ್ಮ ಭ್ರುಕುಟಿಯ ಅಕಾಲ ಸಿಂಹಾಸನಧಾರಿ ಆಗಿ ಕಾಣಿಸುತ್ತಿದ್ದರು. ಈ ಸಮಯ ಎಷ್ಟು ಸ್ವರಾಜ್ಯ ಅಧಿಕಾರದ ಅನುಭವ ಮಾಡುತ್ತೀರಿ, ಅಷ್ಟೇ ಭವಿಷ್ಯದಲ್ಲಿ ವಿಶ್ವ ರಾಜ್ಯ ಅಧಿಕಾರಿಯಾಗಿ ಇದ್ದೇ ಇರುತ್ತೀರಿ. ನಾನು ಯಾರು ಹಾಗೂ ನನ್ನ ಭವಿಷ್ಯ ಏನು, ಇದು ಈಗಿನ ಸ್ವರಾಜ್ಯದ ಸ್ಥಿತಿಯ ಮೂಲಕ ಸ್ವಯಂ ನೋಡಿಕೊಳ್ಳಬಹುದು. ಬಾಪ್ ದಾದಾರವರು ಪ್ರತಿಯೊಂದು ಮಗುವಿನ ಸದಾಕಾಲದ ಸ್ವರಾಜ್ಯದ ಸ್ಥಿತಿಯನ್ನು ನೋಡುತ್ತಿದ್ದರು. ನಿರಂತರ ಪ್ರತಿಯೊಂದು ಕರ್ಮ ಮಾಡುತ್ತಾ ಲೌಕಿಕ ಅಲೌಕಿಕ ಕಾರ್ಯ ಮಾಡುತ್ತಾ ಸ್ವರಾಜ್ಯ ಅಧಿಕಾರಿಯ ನಶೆ ಎಷ್ಟು ಸಮಯ ಹಾಗೂ ಎಷ್ಟು ಪರ್ಸೆಂಟೇಜ್ನಲ್ಲಿ ಇರುತ್ತದೆ. ಏಕೆಂದರೆ ಕೆಲವು ಮಕ್ಕಳು ತಮ್ಮ ಸ್ವರಾಜ್ಯದ ಸ್ಮೃತಿಯನ್ನು ಸಂಕಲ್ಪ ರೂಪದಲ್ಲಿ ನೆನಪು ಮಾಡುತ್ತಾರೆ. ನಾನು ಆತ್ಮ ಅಧಿಕಾರಿಯಾಗಿದ್ದೇನೆ. ಒಂದಾಗಿದೆ ಸಂಕಲ್ಪದಲ್ಲಿ ಯೋಚಿಸುವುದು ಮತ್ತೆ ಸ್ಮೃತಿಯನ್ನು ರಿಫ್ರೆಶ್ ಮಾಡುವುದು, ನಾನು ಇದಾಗಿದ್ದೇನೆ ಎಂದು. ಎರಡನೆಯದಾಗಿದೆ ಅಧಿಕಾರದ ಸ್ವರೂಪದಲ್ಲಿ ಸ್ವಯಂ ಅನ್ನು ಅನುಭವ ಮಾಡುವುದು ಹಾಗೂ ಈ ಕರ್ಮೇಂದ್ರಿಯ ರೂಪಿ ಕರ್ಮಚಾರಿ ಅಥವಾ ಮನಸ್ಸು ಬುದ್ಧಿ ಸಂಸ್ಕಾರ ರೂಪಿ ಸಹಯೋಗಿ ಜೊತೆಗಾರರ ಮೇಲೆ ರಾಜ್ಯ ಮಾಡುವುದು, ಅಧಿಕಾರದಿಂದ ನಡೆಯುವುದು. ಹೇಗೆ ನೀವೆಲ್ಲ ಮಕ್ಕಳು ಅನುಭವಿಗಳಾಗಿದ್ದೀರಿ. ಪ್ರತಿಯೊಂದು ಸಮಯ ಬಾಪ್ ದಾದಾರವರು ಶ್ರೀಮತದ ಮೇಲೆ ನಡೆಸುತ್ತಿದ್ದಾರೆ ಹಾಗೂ ನೀವೆಲ್ಲರೂ ಶ್ರೀಮತದ ಪ್ರಮಾಣ ನಡೆಯುತ್ತಿರುವಿರಿ. ನಡೆಸುವವರು ನಡೆಸುತ್ತಿದ್ದಾರೆ, ನಡೆಯುವವರು ನಡೆಯುತ್ತಿದ್ದಾರೆ. ಈ ರೀತಿ ಏ ಸ್ವರಾಜ್ಯ ಅಧಿಕಾರಿ ಆತ್ಮಗಳೇ, ನಿಮ್ಮ ಸ್ವರಾಜ್ಯದಲ್ಲಿ ನಿಮ್ಮ ಸರ್ವ ಕರ್ಮೇಂದ್ರಿಯಗಳು ಅರ್ಥಾತ್ ಕರ್ಮಚಾರಿ, ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಸಹಯೋಗಿ ಜೊತೆಗಾರರು ಎಲ್ಲರೂ ನಿಮ್ಮ ಆದೇಶದಂತೆ ನಡೆಯುತ್ತಿದ್ದಾರೆಯೇ? ಒಂದೆರಡು ಕರ್ಮೇಂದ್ರಿಯಗಳು ಸ್ವಲ್ಪ ಹುಡುಗಾಟಿಕೆಯಂತೂ ತೋರಿಸುವುದಿಲ್ಲ ಅಲ್ಲವೇ? ನಿಮ್ಮ ರಾಜ್ಯ ನಿಯಮ ಹಾಗೂ ಆದೇಶದ ಬದಲಾಗಿ ಲಾ ಅಂಡ್ ಲಾ ಪ್ರೀತಿ ಹಾಗೂ ನಿಯಮದಲ್ಲಿ ಯಥಾರ್ಥ ರೀತಿಯಲ್ಲಿ ನಡೆಯುತ್ತಿದೆಯೇ ಏನೆಂದು ತಿಳಿಯುತ್ತೀರಿ ಅಥವಾ ಸ್ವಲ್ಪ ಏರುಪೇರು ಮಾಡುತ್ತದೆಯೇ? ಯಾವಾಗ ನನ್ನ ಕೈ, ನನ್ನ ಸಂಸ್ಕಾರ, ನನ್ನ ಬುದ್ಧಿ, ನನ್ನ ಮನಸ್ಸು ಎಂದು ಹೇಳುತ್ತೀರಿ ಎಂದ ಮೇಲೆ ನನ್ನದರ ಮೇಲೆ ನನ್ನ ಅಧಿಕಾರ ಇದೆಯೇ? ಅಥವಾ ಕೆಲವೊಮ್ಮೆ ನನ್ನದು ಅಧಿಕಾರ ಮಾಡುತ್ತದೆ, ಕೆಲವೊಮ್ಮೆ ನಾನು ಅಧಿಕಾರ ಮಾಡುತ್ತೇನೆಯೇ? ಈಗ ಸದಾ ಹಾಗೂ ಸಹಜ ಅಕಾಲ ಸಿಂಹಾಸನಾಧಿಕಾರಿಯಾಗಿ ಆಗಲೇ ಅನ್ಯ ಆತ್ಮಗಳಿಗೆ ತಂದೆಯ ಮೂಲಕ ಜೀವನ ಮುಕ್ತಿ ಹಾಗೂ ಮುಕ್ತಿಯ ಅಧಿಕಾರವನ್ನು ತೀವ್ರಗತಿಯಿಂದ ಕೊಡಿಸಲು ಸಾಧ್ಯವಾಗುವುದು. ಸಮಯದ ಕರೆ ಈಗ ತೀವ್ರಗತಿಯದ್ದು ಹಾಗೂ ಬೇಹದ್ದಿನದ್ದಾಗಿದೆ. ಚಿಕ್ಕದೊಂದು ರಿಹರ್ಸಲ್ ಪೂರ್ವ ಅಭ್ಯಾಸ ನೋಡಿದ್ದೀರಿ, ಕೇಳಿದ್ದೀರಿ. ಒಂದೇ ಬಾರಿ ಬೇಹದ್ದಿನ ನಕ್ಷೆಯನ್ನು ನೋಡಿದ್ದೀರಿ ಅಲ್ಲವೇ? ಕೂಗುವುದು ಸಹ ಬೇಹದ್ದು, ಸಾಯುವುದು ಬೇಹದ್ದು. ಸಾಯುತ್ತಿರುವವರ ಜೊತೆ ಬದುಕಿರುವವರು ಸಹ ತಮ್ಮ ಜೀವನದಲ್ಲಿ ತೊಂದರೆಗಳಿಂದ ಸಾಯುತ್ತಿದ್ದಾರೆ.
ಇಂತಹ ಸಮಯದಲ್ಲಿ ತಾವು ಸ್ವರಾಜ್ಯ ಅಧಿಕಾರಿ ಆತ್ಮರ ಕರ್ತವ್ಯ ಏನಾಗಿದೆ ಚೆಕ್ ಮಾಡಿ. ಹೇಗೆ ಸ್ಥೂಲ ಸಾಧನಗಳಿಗೆ ಹೇಳಲಾಗುತ್ತದೆ, ಭೂಕಂಪ ಬಂದರೆ ಈ ರೀತಿ ಮಾಡಬೇಕು, ಬಿರುಗಾಳಿ ಬಂದರೆ ಹೀಗೆ ಮಾಡಬೇಕು, ಬೆಂಕಿ ಹತ್ತಿಕೊಂಡರೆ ಹೀಗೆ ಮಾಡಬೇಕು. ಅದೇ ರೀತಿ ತಾವು ಶ್ರೇಷ್ಠ ಆತ್ಮರ ಬಳಿ ಏನೆಲ್ಲ ಸಾಧನಗಳಿವೆ, ಸರ್ವಶಕ್ತಿಗಳು, ಯೋಗದ ಬಲ, ಸ್ನೇಹದ ಚುಂಬಕ, ಆಯಸ್ಕಾಂತ, ಎಲ್ಲ ಸಾಧನೆಗಳು ಸಮಯಕ್ಕಾಗಿ ತಯಾರಾಗಿದೆಯೇ? ಸರ್ವಶಕ್ತಿಗಳು ಇದೆಯೇ? ಯಾರಿಗಾದರೂ ಶಾಂತಿಯ ಶಕ್ತಿ ಬೇಕು ಹಾಗೂ ನೀವು ಬೇರೆ ಯಾವುದೋ ಶಕ್ತಿ ಕೊಡುತ್ತೀರಿ ಎಂದರೆ ಅವರು ಸಂತುಷ್ಟರಾಗುತ್ತಾರೆಯೇ? ಹೇಗೆ? ಯಾರಿಗಾದರೂ ನೀರು ಬೇಕಾಗಿದೆ ಹಾಗೂ ನೀವು ಅವರಿಗೆ 36 ಪ್ರಕಾರದ ಭೋಜನವನ್ನು ಕೊಟ್ಟರೂ ಸಹ ಅವರು ಸಂತುಷ್ಟರಾಗುತ್ತಾರೆಯೇ? ಎಂದ ಮೇಲೆ ಎವರ್ ರೆಡಿ ಆಗುವುದು ತಮ್ಮ ಅಶರೀರಿ ಆಗುವುದಕ್ಕಾಗಿ ಅಲ್ಲ, ಅದಂತೂ ಆಗಲೇಬೇಕು. ಆದರೆ ಯಾವ ಸಾಧನ ಸ್ವರಾಜ್ಯ ಅಧಿಕಾರದಿಂದ ಪ್ರಾಪ್ತಿಯಾಗಿದೆ, ಪರಮಾತ್ಮನ ಆಸ್ತಿಯ ರೂಪದಲ್ಲಿ ಸಿಕ್ಕಿದೆ, ಆ ಎಲ್ಲ ಅಧಿಕಾರಗಳು ಎವರ್ ರೆಡಿ, ಸದಾ ಸಿದ್ಧ ಆಗಿದೆಯೇ? ಕೆಲವೊಮ್ಮೆ ಕೇಳುತ್ತೀರಲ್ಲವೇ, ಯಾವ ಯಂತ್ರೋಪಕರಣ ಈ ಸಮಯದಲ್ಲಿ ಬೇಕಾಗಿದೆ, ಅದು ವಿದೇಶದಿಂದ ಬಂದ ನಂತರ ಕಾರ್ಯದಲ್ಲಿ ತೊಡಗಿಸಲಾಗುವುದು. ಈಗಂತೂ ಇಲ್ಲ ಅಲ್ಲವೇ? ಹೀಗಿದ್ದರೆ ಸಾಧನ ಎವರ್ ರೆಡಿ ಇಲ್ಲ ಎಂದಾಯಿತು. ಸರ್ವ ಸಾಧನಗಳು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಲು ಆಗುವುದಿಲ್ಲ. ಎಷ್ಟು ನಷ್ಟವಾಗಿ ಹೋಯಿತು! ಹೇ ವಿಶ್ವ ಕಲ್ಯಾಣಿ, ವಿಶ್ವ ಪರಿವರ್ತಕ ಆತ್ಮಗಳೇ, ಸರ್ವ ಸಾಧನಗಳು ಎವರ್ ರೆಡಿ ಇದೆಯೇ? ಸರ್ವ ಶಕ್ತಿಗಳು ತಮ್ಮ ಆರ್ಡರಿನಲ್ಲಿ ಇದೆಯೇ? ಆರ್ಡರ್ ಮಾಡಿದ್ದೀರಿ ಎಂದರೆ ಸಂಕಲ್ಪ ಮಾಡಿದ್ದೀರಿ. ನಿರ್ಣಯ ಶಕ್ತಿ ಆಗ ಸೆಕೆಂಡಿಗಿಂತ ಕಡಿಮೆ ಸಮಯದಲ್ಲಿ ನಿರ್ಣಯ ಶಕ್ತಿ ಹಾಜರಾಗಬೇಕು ಹಾಗೂ ಹೇಳಬೇಕು, ಹೇಳಿ ಸ್ವರಾಜ್ಯ ಅಧಿಕಾರಿ ನಾನು ಹಾಜರಾಗಿದ್ದೇನೆ. ಈ ರೀತಿ ಆರ್ಡರ್ನಲ್ಲಿ ಇದೆಯೇ? ಅಥವಾ 1 ನಿಮಿಷ ತಮ್ಮಲ್ಲಿ ತರುವುದರಲ್ಲಿ ಕಳೆಯುತ್ತದೆ, ನಂತರ ಅನ್ಯರಿಗೆ ಕೊಡುತ್ತೀರಾ? ಒಂದು ವೇಳೆ ಸಮಯದಲ್ಲಿ ಯಾರಿಗೆ ಏನು ಬೇಕೋ ಅದನ್ನು ಕೊಡಲು ಸಾಧ್ಯವಾಗದಿದ್ದರೆ ಏನಾಗುವುದು? ಎಲ್ಲ ಮಕ್ಕಳ ಹೃದಯದಲ್ಲಿ ಈ ಸಂಕಲ್ಪವಂತೂ ನಡೆಯುತ್ತಿದೆ ಅಲ್ಲವೇ? ಮುಂದೆ ಏನಾಗುವುದಿದೆ ಹಾಗೂ ಏನು ಮಾಡಬೇಕಾಗಿದೆ? ಬಹಳಷ್ಟು ಆಗುವುದಿದೆ, ತಿಳಿಸಿದೆವಲ್ಲವೇ? ಇದಂತೂ ರಿಹರ್ಸಲ್ ಆಗಿದೆ. ಈ 9 ತಿಂಗಳಿನ ತಯಾರಿಯ ಗಂಟೆ ಬಾರಿಸಲಾಗಿದೆ. ಗಂಟೆ ಬಾರಿಸಿಲ್ಲ, ಮೊದಲು ಗಂಟೆ ಬಾರಿಸಲಾಗುವುದು, ನಂತರ ನಗಾರಿ ಮೊಳಗುವುದು. ಭಯಪಡುವಿರಾ? ಸ್ವಲ್ಪ ಸ್ವಲ್ಪ ಭಯವಾಗುತ್ತದೆಯೇ? ಶಕ್ತಿ ಸ್ವರೂಪ ಆತ್ಮಗಳ ಯಾವ ಸ್ವರೂಪವನ್ನು ತೋರಿಸಲಾಗಿದೆ? ಶಕ್ತಿಯರಿಗೆ ಶಕ್ತಿ ಸ್ವರೂಪದಲ್ಲಿ ಪಾಂಡವರೂ ಸಹ ಬಂದು ಬಿಡುತ್ತಾರೆ ಹಾಗೂ ಶಕ್ತಿಯರೂ ಸಹ ಬಂದು ಬಿಡುತ್ತಾರೆ. ಸದಾ ಶಕ್ತಿಯರಿಗೆ ಕೆಲವರಿಗೆ 4 ಭುಜ, ಕೆಲವರಿಗೆ 6 ಭುಜ, ಕೆಲವರಿಗೆ 8 ಭುಜ, ಕೆಲವರಿಗೆ 16 ಭುಜ. ಅವರನ್ನು ಸಾಧಾರಣವಾಗಿ ತೋರಿಸುವುದಿಲ್ಲ. ಈ ಭುಜಗಳು ಸರ್ವಶಕ್ತಿಗಳ ಸೂಚಕವಾಗಿದೆ. ಆದ್ದರಿಂದ ಸರ್ವಶಕ್ತಿವಂತನ ಮೂಲಕ ಪ್ರಾಪ್ತಿಯಾದ ತಮ್ಮ ಶಕ್ತಿಗಳನ್ನು ಇಮರ್ಜ್ ಮಾಡಿ. ಇದಕ್ಕಾಗಿ ಸಮಯ ಬಂದಾಗ ಇಮರ್ಜ್ ಆಗಿ ಬಿಡುವುದು ಎಂದು ಯೋಚಿಸಬೇಡಿ. ಆದರೆ ಇಡೀ ದಿನದಲ್ಲಿ ಸ್ವಯಂನ ಪ್ರತಿ ಭಿನ್ನ ಭಿನ್ನ ಶಕ್ತಿಗಳನ್ನು ಉಪಯೋಗಿಸಿ ನೋಡಿ. ಎಲ್ಲದಕ್ಕಿಂತ ಮೊದಲ ಅಭ್ಯಾಸ ಸ್ವರಾಜ್ಯ ಅಧಿಕಾರಿ ಆಗುವುದು. ಇಡೀ ದಿನದಲ್ಲಿ ಎಲ್ಲಿಯವರೆಗೆ ಕಾರ್ಯದಲ್ಲಿ ತರುತ್ತೀರಿ, ನಾನಂತೂ ಆತ್ಮನಾಗಿದ್ದೇನೆ, ಈ ರೀತಿ ಅಲ್ಲ, ಮಾಲೀಕರಾಗಿ ಆಜ್ಞೆ ಮಾಡಿ ಹಾಗೂ ಪರಿಶೀಲನೆ ಮಾಡಿ. ಪ್ರತಿಯೊಂದು ಕರ್ಮೇಂದ್ರಿಯ ನಾನು ರಾಜನ ಪ್ರೀತಿ ಹಾಗೂ ಲವ್, ಲಾ, ನಿಯಮ ಪ್ರಮಾಣ ನಡೆಯುತ್ತದೆ. ಆರ್ಡರ್ ಮಾಡಿ ಮನ್ಮನಾಭವ ಹಾಗೂ ಮನಸ್ಸು ನಕಾರಾತ್ಮಕತೆಯ ಕಡೆಗೆ ವ್ಯರ್ಥ ಸಂಕಲ್ಪದಲ್ಲಿ ಇದ್ದರೆ ಇದು ಲವ್ ಹಾಗೂ ಲಾ ಪ್ರಮಾಣ ನಡೆದಂತಾಯಿತೆ. ಮಧುರತೆಯ ಸ್ವರೂಪರಾಗಲು ಆರ್ಡರ್ ಮಾಡುತ್ತೀರಾ ಹಾಗೂ
ಸಮಸ್ಯೆ ಅನುಸಾರ, ಪರಿಸ್ಥಿತಿಗಳ ಅನುಸಾರ ಕ್ರೋಧದ ಮಹಾರೂಪವಲ್ಲ, ಆದರೆ ಸೂಕ್ಷ್ಮ ರೂಪದಲ್ಲಿಯೂ ಆವೇಶ ಅಥವಾ ಪಿಡುಕುತನ ಬರುತ್ತಿದೆ. ಇದು ಆರ್ಡರ್ ಆಗಿದೆಯೇ? ಆರ್ಡರ್ನಲ್ಲಿ ಇದೆಯೇ? ಆರ್ಡರ್ ಮಾಡುವಿರಿ. ನಾವು ನಿರ್ಮಾಣರಾಗಬೇಕು ಹಾಗೂ ವಾಯುಮಂಡಲದ ಅನುಸಾರ ಯೋಚಿಸಿ. ಎಲ್ಲಿಯವರೆಗೆ ಒತ್ತಡದಲ್ಲಿ ನಡೆಯುವಿರಿ? ಸ್ವಲ್ಪವಾದರೂ ತೋರಿಸಬೇಕು. ನಾನೇ ತಡೆದುಕೊಳ್ಳಬೇಕೆ? ನಾನೇ ಸಾಯಬೇಕೆ? ನಾನೇ ಬದಲಾಗಬೇಕೆ? ಇದು ಲವ್ ಹಾಗೂ ಆರ್ಡರ್ ಆಗಿದೆಯೇ? ಆದ್ದರಿಂದ ವಿಶ್ವದ ಮೇಲೆ ಕಿರುಚಾಡುತ್ತಿರುವ ದುಃಖಿ ಆತ್ಮಗಳ ಮೇಲೆ ದಯೆ ತೋರಿಸುವ ಮೊದಲು ತಮ್ಮ ಮೇಲೆ ತೋರಿಸಿಕೊಳ್ಳಿ. ತಮ್ಮ ಅಧಿಕಾರವನ್ನು ಸಂಪಾದನೆ ಮಾಡಿಕೊಳ್ಳಿ. ಮುಂದುವರೆದಂತೆ ನೀವು 4 ಕಡೆ ಸಕಾಶ ಕೊಡುವ, ವೈಬ್ರೇಷನ್ ಕೊಡುವ ಮನ್ಸ ಮೂಲಕ ವಾಯುಮಂಡಲವನ್ನು ತಯಾರು ಮಾಡುವ ಬಹಳಷ್ಟು ಕಾರ್ಯಗಳನ್ನು ಮಾಡಬೇಕಾಗಿದೆ. ಮೊದಲು ಸಹ ತಿಳಿಸಿದೆವು. ಇಲ್ಲಿಯವರೆಗೂ ಯಾರು ಎಲ್ಲಿಯವರೆಗೂ ಸೇವೆಯಲ್ಲಿ ನಿಮಿತ್ತರಾಗಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದೀರಿ ಹಾಗೂ ಮಾಡುತ್ತಿರುವಿರಿ. ಆದರೆ ಈಗ ಸಮಯ ಪ್ರಮಾಣ, ತೀವ್ರಗತಿ ಹಾಗೂ ಬೇಹದ್ದಿನ ಸೇವೆಯ ಅವಶ್ಯಕತೆ ಇದೆ. ಮೊದಲು ಪ್ರತಿಯೊಂದು ದಿನವನ್ನು ಚೆಕ್ ಮಾಡಿ. ಎಲ್ಲಿಯವರೆಗೂ ಸ್ವರಾಜ್ಯ ಅಧಿಕಾರಿ ಆಗಿದ್ದೇನೆ. ಆತ್ಮ ಮಾಲೀಕನಾಗಿ ಕರ್ಮೇಂದ್ರಿಯಗಳನ್ನು ನಡೆಸಲಿ. ಸ್ಮೃತಿ ಸ್ವರೂಪರಾಗಿರಿ. ನಾನು ಮಾಲೀಕ. ಈ ಜೊತೆಗಾರರಿಂದ, ಸಹಯೋಗಿಗಳಿಂದ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ. ಸ್ವರೂಪದಲ್ಲಿ ನಶೆ ಇದ್ದರೆ ಸ್ವತಃವಾಗಿಯೇ ಈ ಎಲ್ಲ ಕರ್ಮೇಂದ್ರಿಯಗಳು ನಿಮ್ಮ ಮುಂದೆ ಸೇವಕರಂತೆ ಹಾಜರಾಗಿದ್ದೇವೆ, ಮಾಲೀಕರೇ ಹಾಜರಾಗಿದ್ದೇವೆ ಎಂದು ಹೇಳುವರು. ಪರಿಶ್ರಮ ಪಡಬೇಕಾಗಿಲ್ಲ. ಇಂದು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಬೇಕು. ಇಂದು ಸಂಸ್ಕಾರವನ್ನು ಅಳಿಸಬೇಕು. ಇಂದು ನಿರ್ಣಯ ಶಕ್ತಿಯನ್ನು ಉಪಯೋಗಿಸಬೇಕು. ಒಂದೇ ಸಮನೆ ಎಲ್ಲ ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು, ಬುದ್ಧಿ, ಸಂಸ್ಕಾರ ಯಾವುದನ್ನು ನೀವು ಬಯಸುವಿರೋ ಅದನ್ನೇ ಮಾಡುವರು. ಈಗ ಹೇಳುತ್ತೀರಲ್ಲವೇ, ಬಾಬಾ ನಾವಂತೂ ಇದನ್ನು ಬಯಸುತ್ತೇವೆ, ಆದರೆ ಇದುವರೆಗೂ ಇಷ್ಟು ಆಗಲಿಲ್ಲ. ನಂತರ ಹೇಳುವಿರಿ, ಏನನ್ನು ಬಯಸುತ್ತೇವೆ, ಆಗಿಬಿಟ್ಟಿತು, ಸಹಜವಾಗಿದೆ. ಹಾಗಾದರೆ ತಿಳಿಯಿತೆ ಏನು ಮಾಡಬೇಕು ಎಂದು. ನಮ್ಮ ಅಧಿಕಾರದ ಸಿದ್ಧಿಗಳನ್ನು ಕೆಲಸದಲ್ಲಿ ತೊಡಗಿಸಿ. ಸಂಸ್ಕಾರಗಳಿಗೆ ಆರ್ಡರ್ ಮಾಡಿ. ಸಂಸ್ಕಾರ ನಿಮಗೆ ಏಕೆ ಆರ್ಡರ್ ಮಾಡುತ್ತದೆ? ಸಂಸ್ಕಾರ ಸಮಾಪ್ತಿಯಾಗುವುದಿಲ್ಲ. ಏಕೆ? ನಿಮ್ಮ ಆರ್ಡರ್ನಂತೆ ನಡೆಯಲು ಸಂಸ್ಕಾರ ಬಂಧಿತವಾಗಿದೆ. ಮಾಲೀಕತನವನ್ನು ತಂದುಕೊಳ್ಳಿರಿ. ಅನ್ಯರ ಸೇವೆಯ ಬಹಳ 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 ಅವಶ್ಯಕತೆ ಇದೆ. ಇದಂತೂ ಏನೂ ಅಲ್ಲ, ಬಹಳ ನಿರ್ಣಾಯಕ ಸಮಯ ಬರಲೇಬೇಕಾಗಿದೆ. ಇಂತಹ ಸಮಯದಲ್ಲಿ ನೀವು ಆರುವ ಕಲೆಯ ಮೂಲಕ ಫರಿಷ್ಠೆಗಳಾಗಿ 4 ಕಡೆ ಚಕ್ರ ಹಾಕುತ್ತಾ, ಯಾರಿಗೆ ಶಾಂತಿ ಬೇಕು, ಯಾರಿಗೆ ಖುಷಿ ಬೇಕು, ಯಾರಿಗೆ ಸಂತುಷ್ಟತೆ ಬೇಕು, ಫರಿಷ್ಠಾ ರೂಪದಲ್ಲಿ ಸಕಾಶ ಕೊಡುವ ಚಕ್ರ ಹಾಕುವಿರಿ ಹಾಗೂ ಅವರು ಅನುಭವ ಮಾಡುವರು. ಹೇಗೆ? ಈಗಲೂ ಅನುಭವ ಮಾಡುತ್ತಾರೆ ಅಲ್ಲವೇ? ನೀರು ಸಿಕ್ಕಿತು, ಬಹಳ ಬಾಯಾರಿಕೆ ತಣಿಯಿತು, ಭೋಜನ ಸಿಕ್ಕಿತು, ಟೆಂಟ್ ಸಿಕ್ಕಿತು, ಆಸರೆ ಸಿಕ್ಕಿತು. ಇಂತಹ ಅನುಭವ ಮಾಡುವರು. ಫರಿಷ್ಠೆಗಳ ಮೂಲಕ ಶಾಂತಿ ಸಿಕ್ಕಿತು, ಶಕ್ತಿ ಸಿಕ್ಕಿತು, ಖುಷಿ ಸಿಕ್ಕಿತು. ಈ ರೀತಿ ಅಂತರ್ವಾಹಕ ಅರ್ಥಾತ್ ಅಂತಿಮ ಸ್ಥಿತಿ, ಪವರ್ಫುಲ್ ಸ್ಥಿತಿ ನಿಮ್ಮ ಅಂತಿಮ ವಾಹನವಾಗುವುದು. ಹಾಗೂ 4 ಕಡೆ ಸುತ್ತು ಹಾಕುತ್ತಾ ಎಲ್ಲರಿಗೂ ಶಕ್ತಿಗಳನ್ನು ಕೊಡುವಿರಿ, ಸಾಧನವನ್ನು ಕೊಡುವಿರಿ. ತಮ್ಮ ರೂಪ ಸನ್ಮುಖದಲ್ಲಿ ಬರುತ್ತದೆಯೇ? ಇಮರ್ಜ್ ಮಾಡಿಕೊಳ್ಳಿ. ಎಷ್ಟು ಫರಿಷ್ಠೆಗಳು ಸುತ್ತುತ್ತಾ ಇದ್ದಾರೆ, ಸಕಾಶವನ್ನು ಕೊಡುತ್ತಿದ್ದಾರೆ. ಆಗ ಹೇಳಲಾಗುವುದು, ನೀವು ಒಂದು ಗೀತೆಯನ್ನು ನುಡಿಸುತ್ತೀರ
ಬಿಟ್ಟರಲ್ಲವೇ ಶಕ್ತಿಯರು ಬಂದು ಬಿಟ್ಟರು. ಶಕ್ತಿಯರ ಮೂಲಕವೇ ಸರ್ವಶಕ್ತಿವಂತ ಸ್ವತಃವಾಗಿಯೇ ಸಿದ್ಧವಾಗುವರು. ಕೇಳಿದ್ದೀರಾ, ಇಲ್ಲಿಯವರೆಗೂ ಏನೆಲ್ಲ ಮಾಡಿದ್ದೀರಿ, ಏನೆಲ್ಲ ನಡೆಯಿತು. ಇದು ಸಮಯ ಪ್ರಮಾಣ. ಒಳ್ಳೆಯದಕ್ಕಿಂತ ಒಳ್ಳೆಯದು ಆಯಿತು. ಇನ್ನು ಮುಂದೆ ಇನ್ನಷ್ಟು ಒಳ್ಳೆಯದಕ್ಕಿಂತ ಒಳ್ಳೆಯದೇ ಆಗಬೇಕಾಗಿದೆ. ಒಳ್ಳೆಯದು ಸಮಾಚಾರವನ್ನು ಕೇಳಿಸಿಕೊಂಡು ಗಾಬರಿಯಾಗುವುದಿಲ್ಲ ಅಲ್ಲವೇ? ನೋಡಿ, ಗಾಬರಿಯಾಗುವಿರಾ? ಇದಂತೂ ಏನೂ ಇಲ್ಲ. ನಿಮ್ಮ ಬಳಿ ಎಲ್ಲವೂ ಇದೆ ಹಾಗೂ ಇದು ಏನೂ ಇಲ್ಲ. ಆದರೂ ಸಹ ನಿಮ್ಮ ಸಹೋದರ ಸಹೋದರಿಯರಾಗಿದ್ದಾರೆ. ಆದ್ದರಿಂದ ಅವರ ಸೇವೆ ಮಾಡುವುದು ಸಹ ಒಳ್ಳೆಯದಾಗಿದೆ. ಈಗ ರಾಜ್ಯ ಅಧಿಕಾರ ಅಕಾಲ ಸಿಂಹಾಸನದ ಮೇಲೆ ಕುಳಿತುಕೊಂಡು ಇರಿ, ಮೇಲೆ ಕೆಳಗಡೆ ಬರಬೇಡಿ. ಆಗ ನೋಡಿ, ಸರ್ಕಾರಕ್ಕೂ ಸಹ ಸಾಕ್ಷಾತ್ಕಾರವಾಗುವುದು. ಇದೇ ಆಗಿದೆ, ಇದೇ ಆಗಿದೆ, ಇದೇ ಆಗಿದೆ. ಸಿಂಹಾಸನದಿಂದ ಕೆಳಗೆ ಇಳಿಯಬೇಡಿ, ಅಧಿಕಾರವನ್ನು ಬಿಡಬೇಡಿ. ಪ್ರತಿ ಸಮಯ ಅಧಿಕಾರವನ್ನು ನಡೆಸಿ. ಸ್ವಯಂನ ಮೇಲೆ, ಅನ್ಯರ ಮೇಲೆ ಅಲ್ಲ. ಅನ್ಯರ ಮೇಲೆ ನಡೆಸಬಾರದು. ಒಳ್ಳೆಯದು. ಹೊಸ ಹೊಸ ಮಕ್ಕಳು ಬಹಳಷ್ಟು ಬಂದಿದ್ದಾರೆ. ವೃದ್ಧಿಯಂತೂ ಆಗಲೇಬೇಕಾಗಿದೆ. ಯಾರು ಈ ಕಲ್ಪದಲ್ಲಿ ಈ ಬಾರಿ ಮೊದಲ ಬಾರಿ ಬಂದಿದ್ದೀರಿ, ಅವರು ಕೈ ಎತ್ತಿ. ಒಳ್ಳೆಯದೇ ಮಾಡಿದ್ದೀರಿ. ಸಾಹಸವನ್ನು ಇಟ್ಟುಕೊಂಡು ತಲುಪಿದ್ದೀರಿ. ತಲುಪಿಬಿಟ್ಟಿರಿ ಅಲ್ಲವೇ? ಯಾರೆಲ್ಲ ಕುಳಿತುಕೊಂಡರೂ ಅವರು ಕುಳಿತುಕೊಂಡು ಬಿಟ್ಟರು. ಅವರು ಉಳಿದುಕೊಂಡು ಬಿಟ್ಟರು. ಇನ್ನೇನೂ ಆಗಲಿಲ್ಲ. ಸಾಹಸ ಬಹಳ ಅವಶ್ಯಕತೆ. ಯಾವುದೇ ಕಾರ್ಯದಲ್ಲಿ ತಿಳಿದುಕೊಳ್ಳಿ, ಸಾಹಸವಿದ್ದರೆ ಸಫಲತೆ ಇದ್ದೇ ಇದೆ. ಸಾಹಸ ಕಡಿಮೆ ಇದ್ದರೆ ಸಫಲತೆಯೂ ಕಡಿಮೆ. ಆದ್ದರಿಂದ ಸಾಹಸ ಹಾಗೂ ನಿರ್ಭಯ. ಭಯದಲ್ಲಿ ಬರಬೇಡಿ. ಏನಾಗುತ್ತಿದೆ? ಸಾಯುತ್ತಿದ್ದಾರೆ, ಅವರು ಸಾಯುತ್ತಿದ್ದಾರೆ. ನಿಮಗೆ ಭಯ ಬರುತ್ತಿದೆ. ನಿರ್ಭಯ. ಒಳ್ಳೆಯದು. ಅವರಿಗೆ ಶಾಂತಿಯ ಸಹಯೋಗ ಕೊಡಿ. ಆ ಆತ್ಮನಿಗೆ ದಯಾ ಹೃದಯದ ಭಾವನೆಯಿಂದ ಸಹಯೋಗ ಕೊಡಿ. ಭಯದಲ್ಲಿ ಬರಬೇಡಿ. ಭಯ ಎಲ್ಲದಕ್ಕಿಂತ ದೊಡ್ಡ ಭೂತವಾಗಿದೆ. ಬೇರೆ ಭೂತಗಳು ಹೋಗಬಹುದು. ಭಯದ ಭೂತ ಬಹಳ ಪರಿಶ್ರಮದಿಂದ ಹೋಗುತ್ತದೆ. ಯಾವುದೇ ಮಾತಿನ ಭಯ ಕೇವಲ ಸಾಯುವವರ ಭಯವಲ್ಲ. ಅನೇಕ ಮಾತುಗಳ ಭಯವಿರುತ್ತದೆ. ಅನೇಕ ಪ್ರಕಾರದ ಭಯಗಳಿವೆ. ಸ್ವಯಂನ ಬಲಹೀನತೆಯ ಕಾರಣವೂ ಭಯವಾಗುತ್ತದೆ. ಅದೆಲ್ಲದರಲ್ಲಿ ನಿರ್ಭಯರಾಗುವ ಸಹಜ ಸಾಧನವಾಗಿದೆ. ಸದಾ ಸ್ವಚ್ಛ ಹೃದಯ, ಸತ್ಯ ಹೃದಯ. ಆಗ ಭಯ ಎಂದೂ ಸಹ ಬರುವುದಿಲ್ಲ. ಅವಶ್ಯವಾಗಿ ಹೃದಯದಲ್ಲಿ ಯಾವುದಾದರೂ ಒಂದು ಮಾತು ಸಮಾವೇಶವಾಗಿರುತ್ತದೆ. ಅದರ ಕಾರಣ ಭಯವಾಗುತ್ತದೆ. ಸ್ವಚ್ಛ ಹೃದಯ, ಸತ್ಯ ಹೃದಯ ಇದ್ದರೆ ಭಗವಂತ ನಿಮ್ಮನ್ನು ಒಪ್ಪಿಕೊಳ್ಳುತ್ತಾರೆ ಹಾಗೂ ಎಲ್ಲರೂ ಸಹ ಒಪ್ಪಿಕೊಳ್ಳುತ್ತಾರೆ. ಒಳ್ಳೆಯದು. ಹೊಸ ಹೊಸ ಬಂದಿರುವಂತಹ ಮಕ್ಕಳಿಗೆ ಹೊಸ ಜೀವನದಲ್ಲಿ ಪರಮಾತ್ಮ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿರುವುದಕ್ಕಾಗಿ ಶುಭಾಶಯಗಳು. ಒಳ್ಳೆಯದು. ವಿದೇಶದವರೂ ಸಹ ಬಹಳ ಬಂದಿದ್ದಾರೆ. ವಿದೇಶದವರು ಕೈ ಎತ್ತಿ. ಸುಮಾರು 700 ಬಂದಿದ್ದಾರೆ. ಸ್ವಾಗತಗಳು. ವೆಲ್ಕಮ್. ಮಹಾರಾಷ್ಟ್ರ, ಆಂಧ್ರ ಪ್ರದೇಶದ ಸೇವೆಯಾಗಿದೆ. ಮಹಾರಾಷ್ಟ್ರದವರು ಕೈ ಎತ್ತಿ. 4,000 ಬಂದಿದ್ದಾರೆ. ಹಾಗಾದರೆ 4,000ದವರೆಗೆ 4 ಪದಮದಷ್ಟು ಶುಭಾಶಯಗಳು. ಚೆನ್ನಾಗಿ ಮಾಡಿದ್ದೀರಿ. ಪ್ರತಿಯೊಂದು ಗುಂಪಿನವರು ತಮ್ಮ ತಮ್ಮ ಸೇವೆಯ ಶೋಭೆಯಾಗಿದೆ. ಏಕೆಂದರೆ ಸೇವೆಗೂ ಮೊದಲು ಪರಿವಾರದ ಸನ್ಮುಖದಲ್ಲಿ ಸಮೀಪ ಬರುವ ಸುವರ್ಣ ಅವಕಾಶ ಸಿಗುತ್ತದೆ. ಅವಕಾಶ ಸಿಗುತ್ತದೆ ಅಲ್ಲವೇ? ಇಲ್ಲವಾದರೆ ಯಾರು ಕೇಳುತ್ತಾರೆ ಮಹಾರಾಷ್ಟ್ರದವರು ಅಥವಾ ಆಂಧ್ರದವರ ಎಂದು? ಆದರೆ ವಿಶೇಷ ಸೇವೆಯ ಚಾನ್ಸ್ ತೆಗೆದುಕೊಳ್ಳುವುದರಿಂದ ಪರಿವಾರದ ದಾದಿಯರ, ಹಿರಿಯರ ಸನ್ಮುಖದಲ್ಲಿ ಬರುತ್ತೀರಿ ಹಾಗೂ ಖುಷಿಯೂ ಆಗುತ್ತದೆ. ಏಕೆ ಖುಷಿಯಾಗುತ್ತದೆ? ಕಾರಣವೇನು? ಸೇವಾ ಕೇಂದ್ರದಲ್ಲಿ ಎಷ್ಟು ಜನರ ಸೇವೆ ಮಾಡುತ್ತೀರಿ? ಹೆಚ್ಚು ಎಂದರೆ 50,
100 ಹಾಗೂ ಇಲ್ಲಿ ಸೇವೆ ಮಾಡುತ್ತೀರೆಂದರೆ ಸಾವಿರಾರು ಜನರ ಸೇವೆ ಮಾಡುತ್ತೀರಿ ಹಾಗೂ ಸಾವಿರಾರು ಜನರ ಸೇವೆಯ ರಿಟರ್ನ್ನಲ್ಲಿ ಎಲ್ಲರಿಂದ ಯಾವ ಆಶೀರ್ವಾದ ಸಿಗುತ್ತದೆ? ಬಹಳ ಚೆನ್ನಾಗಿ ಸೇವೆ ಮಾಡಿದರು ಈ ಆಶೀರ್ವಾದಗಳು ಬರುತ್ತದೆ. ಆ ಆಶೀರ್ವಾದ ಒಂದಂತೂ ವರ್ತಮಾನ ಸಮಯದಲ್ಲಿ ಖುಷಿ ತರಿಸುತ್ತದೆ ಹಾಗೂ ಎರಡನೆಯದಾಗಿ ಜಮಾ ಆಗುತ್ತದೆ. 2ರಷ್ಟು ಲಾಭವಾಯಿತು. ಆದ್ದರಿಂದ ಯಾರು ಸೇವೆ ಮಾಡಿದರೂ ಅವರಿಗೆ ಸೇವೆಯ ಬದಲಾಗಿ ಖುಷಿಯೂ ಸಿಗುತ್ತದೆ ಹಾಗೂ ಜಮಾದ ಖಾತೆಯಲ್ಲಿಯೂ ಜಮಾ ಆಗುತ್ತದೆ. ಡಬಲ್ ಲಾಭವಾಯಿತು ಅಲ್ಲವೇ? ಈಗ ಮೆಜಾರಿಟಿ ಎಲ್ಲ ಝೋನಿನವರು ಕಲಿತು ಬಿಟ್ಟಿದ್ದೀರಿ. ಅಭ್ಯಾಸವಾಗಿ ಬಿಟ್ಟಿದೆ. ಚೆನ್ನಾಗಿ ಮಾಡಿದ್ದೀರಿ. ಶುಭಾಶಯಗಳು. 100 ಕುಮಾರಿಯರ ಸಮರ್ಪಣೆ ಇದೆ. ಒಳ್ಳೆಯದು. 100 ಕುಮಾರಿಯರು ಎದ್ದೇಳಿ. ಎಲ್ಲರೂ ನೋಡಿ. ಎಲ್ಲಿ ಟಿವಿ ಇದೆ ಅದರಲ್ಲಿ ತೋರಿಸಿ. ಚೆನ್ನಾಗಿದೆ. ಹಾಗೆ ನೋಡಿದರೆ ಸಮರ್ಪಣೆ ಆಗಿಯೇ ಇದ್ದೀರಿ. ಆದರೆ ಸಮರ್ಪಣೆಯ ಪಕ್ಕ ಸ್ಟಾಂಪ್ ಹಾಕಬೇಕಾಗಿದೆ. ಈ ಆಲ್ಮೈಟಿ ಗವರ್ನಮೆಂಟ್ನ ಸ್ಟ್ಯಾಂಪ್, ಸರ್ವಶಕ್ತಿವಂತ ಸರ್ಕಾರದ ಮುದ್ರೆ ಅಳಿಸಲು ಸಾಧ್ಯವಿಲ್ಲ. ಪಕ್ಕ ಇದೆ ಅಲ್ಲವೇ? ಪಕ್ಕ ಯಾರು ತಿಳಿಯುತ್ತೀರಿ? ಬಹಳ 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 ಪಕ್ಕ ಇದ್ದೇವೆ. ಅವರು ಕೈ ಅಲುಗಾಡಿಸಿ. ಬಹಳ ಪಕ್ಕ ಮಹಾರಾಷ್ಟ್ರದವರಾಗಿದ್ದಾರೆ. ಯಾವುದಾದರೂ ಮಹಾನತೆಯನ್ನು ತೋರಿಸುತ್ತೀರಲ್ಲವೇ? ಬಹಳ ಒಳ್ಳೆಯದು. ಬಾಪ್ ದಾದಾರವರ ಕಡೆಯಿಂದ ಬಹಳ ಬಹಳ ಕೋಟಿಯಷ್ಟು ಶುಭಾಶಯಗಳು. ಒಳ್ಳೆಯದು. ಈಗ 1 ಸೆಕೆಂಡಿನಲ್ಲಿ ಫರಿಷ್ಠೆಗಳಾಗಿ ವಿಶೇಷ ಎಲ್ಲಿ ಈ ಭೂಕಂಪ ಆಗಿದೆ ಆ 4 ಕಡೆ ಫರಿಷ್ಠೆಗಳಾಗಿ ಹಾರುವ ಕಲೆಯ ಮೂಲಕ ಶಾಂತಿ, ಶಕ್ತಿ ಹಾಗೂ ಸಂತುಷ್ಟತೆಯ ಪ್ರಕಾಶವನ್ನು ಹರಡಿ ಬನ್ನಿ. ಚಕ್ರ ಹಾಕಿ ಬನ್ನಿ. 1 ಸೆಕೆಂಡಿನಲ್ಲಿ ಎಲ್ಲರೂ ಚಕ್ರ ಹಾಕಿ ಬನ್ನಿ. ಒಳ್ಳೆಯದು. 4 ಕಡೆಯ ದೇಶ ಹಾಗೂ ವಿದೇಶದ ಫರಿಷ್ಠೆಗಳ ರೂಪದಲ್ಲಿ ವಿರಾಜಮಾನ ಸ್ವ ಅಧಿಕಾರಿ ಮಕ್ಕಳಿಗೆ ಸದಾ ಲವ್ ಹಾಗೂ ಲಾದಿಂದ ತಮ್ಮ ಸಹಯೋಗಿ, ಸೂಕ್ಷ್ಮ ಹಾಗೂ ಸ್ಥೂಲ ಸಹಯೋಗಿ ಜೊತೆಗಾರರನ್ನು ನಡೆಸುವಂತಹ ಸದಾ ಬಾಪ್ ದಾದಾರವರ ಮೂಲಕ ಪ್ರತಿ ಆತ್ಮಿಕ ಸಾಧನಗಳನ್ನು ಸದಾ ಸಿದ್ಧವನ್ನಾಗಿ ಮಾಡುವಂತಹ ನಾನು ಆತ್ಮ ರಾಜ ಆಗಿ ರಾಜ್ಯ ಅಧಿಕಾರದ ಅನುಭವ ಮಾಡುವಂತಹ ಸದಾ ಆರುವ ಕಲೆಯ ಮೂಲಕ ಫರಿಷ್ಠ ರೂಪದಲ್ಲಿ 4 ಕಡೆ ಸಕಾಶ ಕೊಡುವಂತಹ ಶಕ್ತಿ ಸ್ವರೂಪ ಆತ್ಮಗಳಿಗೆ ಸದಾ ಸ್ವಚ್ಛ ಹೃದಯ, ಸತ್ಯ ಹೃದಯದ ಮೂಲಕ ನಿರ್ಭಯ, ನಿರಾಕಾರಿ ಸ್ಥಿತಿಯಲ್ಲಿ ಅನುಭವ ಮಾಡುವಂತಹ ವಿಶ್ವ ಕಲ್ಯಾಣಕಾರಿ, ವಿಶ್ವ ಪರಿವರ್ತಕ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ದಾದಿಯರೊಂದಿಗೆ ನಿಮ್ಮೆಲ್ಲರಿಗೂ ಖುಷಿಯಾಗುತ್ತಿದೆ ಅಲ್ಲವೇ? ನಮ್ಮ ನಿಮಿತ್ತ ದಾದಿಯರು, ಹಿರಿಯರು ಸನ್ಮುಖದಲ್ಲಿ ಬಂದಿದ್ದಾರೆ ಎಂದರೆ ಖುಷಿ ಇದೆ ಅಲ್ಲವೇ? ಅಥವಾ ನೀವು ಸಹ ಬರಲು ಬಯಸುತ್ತೀರೋ? ಸನ್ಮುಖದಲ್ಲಿ ಇನ್ನಷ್ಟು ಚೆನ್ನಾಗಿದೆ. ಸನ್ಮುಖದಲ್ಲಿ ಇರುವವರನ್ನು ಜಾಸ್ತಿ ನೋಡುತ್ತಾರೆ. ಇಲ್ಲಂತೂ ಈ ರೀತಿ ಮಾಡಬೇಕಾಗುತ್ತದೆ ಹಾಗೂ ಸನ್ಮುಖದಲ್ಲಿ ಇರುವವರನ್ನಂತೂ ಮತ್ತೆ ಮತ್ತೆ ನೋಡುತ್ತಿದ್ದೇವೆ. ಒಳ್ಳೆಯದು. ಜಗದೀಶ್ ಸಹೋದರನೊಂದಿಗೆ ಎಲ್ಲವೂ ಸರಿ ಇದೆಯೇ? ಎಲ್ಲಕ್ಕಿಂತ ಒಳ್ಳೆಯ ಮಾತಾಗಿದೆ. ತಮ್ಮನ್ನು ಶರೀರದ ಸಮೇತ ತಂದೆಗೆ ಒಪ್ಪಿಸಿ ಬಿಟ್ಟಿದ್ದೀರಿ. ಎಲ್ಲವನ್ನೂ ತಂದೆಗೆ ಕೊಟ್ಟು ಬಿಟ್ಟಿದ್ದೀರಿ ಅಲ್ಲವೇ? ಅಥವಾ ಇನ್ನೂ ಕೊಡಬೇಕಾಗಿದೆಯೇ? ಸಾಕಾರ ರೂಪದಲ್ಲಿ ಮಹಾರಥಿಯರನ್ನು ನೋಡಿ ಎಲ್ಲರಿಗೂ ಶಕ್ತಿ ಸಿಗುತ್ತದೆ ಎಂದ ಮೇಲೆ ಈ ಇಡೀ ಗುಂಪು ಏನಾಗಿದೆ? ಶಕ್ತಿಯ ಮೂಲ ಆಗಿದೆ ಅಲ್ಲವೇ? ದಾದಿ ಜಾನಕಿಜಿಯವರು ಹೇಳುತ್ತಿದ್ದಾರೆ, ನಡೆಸುವವರು ಬಹಳ ರಮಣೀಕವಾಗಿದ್ದಾರೆ. ರಮಣೀಕವಾಗಿಲ್ಲದೆ ಇದ್ದರೆ ಇಷ್ಟು ವೃದ್ಧಿ ಹೇಗೆ ಆಗುತ್ತಿತ್ತು? ತಂದೆ ಹೇಳುತ್ತಾರೆ, ನಡೆಯುವವರು ಸಹ ತಂದೆಗಿಂತ ಜಾಸ್ತಿ ಸುಜಾನರಾಗಿದ್ದಾರೆ. ಒಳ್ಳೆಯದು. ಎಲ್ಲರೂ ಸದಾ ಒಂದು ಶಬ್ದವನ್ನು
ಹೃದಯದಿಂದ ಆಡುತ್ತಾ ಇರುತ್ತಾರೆ. ನನ್ನ ಬಾಬಾ, ಈ ಗೀತೆಯನ್ನು ಆಡುವುದು ಎಲ್ಲರಿಗೂ ಬರುತ್ತದೆ ಅಲ್ಲವೇ? ನನ್ನ ಬಾಬಾ, ಈ ಗೀತೆಯನ್ನು ಆಡಲು ಬರುತ್ತದೆಯೇ? ಸಹಜವಾಗಿದೆ ಅಲ್ಲವೇ? ನನ್ನದು ಎಂದಿರಿ ಹಾಗೂ ತಮ್ಮದನ್ನಾಗಿ ಮಾಡಿಕೊಂಡಿರಿ. ತಂದೆ ಹೇಳುತ್ತಾರೆ, ಮಕ್ಕಳು ತಂದೆಗಿಂತ ಬುದ್ಧಿವಂತರಾಗಿದ್ದಾರೆ. ಏಕೆ ಭಗವಂತನನ್ನು ಬಂಧಿಸಿಕೊಂಡು ಬಿಟ್ಟಿರಿ? ದಾದಿ ಜಾನಕಿಜಿಯವರೊಂದಿಗೆ ಬಂಧಿಸಿದ್ದಾರೆ ಅಲ್ಲವೇ? ಎಂದ ಮೇಲೆ ಬಂಧಿಸುವವರು ಶಕ್ತಿಶಾಲಿಯೇ ಅಥವಾ ಬಂಧನದಲ್ಲಿರುವವರು ಶಕ್ತಿಶಾಲಿಯೇ? ಯಾರು ಶಕ್ತಿಶಾಲಿಯಾದರು? ಬಂಧಿಸುವವರು ಕೇವಲ ವಿಧಿಯನ್ನು ನಿಮಗೆ ತಿಳಿಸಿದರು. ಈ ರೀತಿ ಬಂಧಿಸಿದರೆ ಬಂದಿಯಾಗುತ್ತಾರೆ. ಒಳ್ಳೆಯದು. ಓಂ ಶಾಂತಿ. ವರದಾನ: ಸ್ವಯಂ ತಮ್ಮನ್ನು ನಿಮಿತ್ತ ಎಂದು ತಿಳಿದು ವ್ಯರ್ಥ ಸಂಕಲ್ಪ ಹಾಗೂ ವ್ಯರ್ಥ ವೃತ್ತಿಯಿಂದ ಮುಕ್ತರಾಗಿರುವಂತಹ ವಿಶ್ವ ಕಲ್ಯಾಣಕಾರಿ ಭವ. ನಾನು ವಿಶ್ವ ಕಲ್ಯಾಣಾರ್ಥ ನಿಮಿತ್ತ ಆಗಿರುವೆ. ಈ ಜವಾಬ್ದಾರಿಯ ಸ್ಮೃತಿಯಲ್ಲಿದ್ದಾಗ ಎಂದು ಯಾರ ಪ್ರತಿಯೂ ಹಾಗೂ ತಮ್ಮ ಪ್ರತಿಯೂ ವ್ಯರ್ಥ ಸಂಕಲ್ಪ ಹಾಗೂ ವ್ಯರ್ಥ ವೃತ್ತಿ ಬರುವುದಿಲ್ಲ. ಜವಾಬ್ದಾರಿ ಆತ್ಮಗಳು ಒಂದು ಅಕಲ್ಯಾಣಕಾರಿ ಸಂಕಲ್ಪ ಮಾಡಲು ಸಾಧ್ಯವಿಲ್ಲ. ಒಂದು ಸೆಕೆಂಡ್ ಕೂಡ ವ್ಯರ್ಥ ವೃತ್ತಿ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಅವರ ವೃತ್ತಿಯಿಂದ ವಾಯುಮಂಡಲದ ಪರಿವರ್ತನೆಯಾಗಬೇಕು. ಆದ್ದರಿಂದ ಸರ್ವರ ಪ್ರತಿ ಅವರ ಶುಭ ಭಾವನೆ, ಶುಭ ಕಾಮನೆ ಸ್ವತಃವಾಗಿರುತ್ತದೆ. ಅಜ್ಞಾನದ ಶಕ್ತಿ ಕ್ರೋಧವಾಗಿದೆ ಮತ್ತು ಜ್ಞಾನದ ಶಕ್ತಿ ಶಾಂತಿಯಾಗಿದೆ. ಒಳ್ಳೆಯದು. ಓಂ ಶಾಂತಿ.